ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮೀಟಿಂಗ್ಗಳ ಮಧ್ಯೆ ಸೆನ್ಸೇಷನ್ ಹುಟ್ಟು ಹಾಕಿರೋದು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಅವರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ಗಳ ಅರ್ಥ ಎಲ್ಲವೂ ಒಂದೇ, ಆದ್ರೆ ಆ ಹೇಳಿಕೆಗಳಲ್ಲಿನ ಕ್ಲಾರಿಟಿ ಇದೆಯಲ್ಲ, ದಟ್ ಈಸ್ ಅಮೇಜಿಂಗ್. ಅದು ಡಿಕೆ ಟೀಮ್ ನಲ್ಲಿರೋ ಶಾಸಕರನ್ನ ಕನ್ಫ್ಯೂಸ್ ಮಾಡ್ತಾ ಇದೆ. ಇದರ ಮಧ್ಯೆ ಸುನೀಲ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಹೇಳಿದ ಒಂದು ಹಾಡು ಯಾವ ಮಟ್ಟಕ್ಕೆ ಟ್ರೆಂಡ್ ಆಗಿದೆ ಅಂತಂದ್ರೆ, ಒಂದು ಕಡೆ ಡಿನ್ನರ್ ಮೀಟಿಂಗು, ಇನ್ನೊಂದು ಕಡೆ ಯತೀಂದ್ರ ಅವರ ಹೇಳಿಕೆ, ಎಲ್ಲದಕ್ಕೂ ತಾಳ ಮೇಳ ಜೊತೆಯಾಗಿದೆ. ಆ ತಾಳ ಮೇಳದ ಕಥೆಯೇ ಇವತ್ತಿನ ಗ್ಯಾರಂಟಿ ಸ್ಪೆಷಲ್. ಕೂರಬಲ್ಲರೆ ಒಂದು ದಿನ. ಯಾರವರು? ಇನ್ಯಾರು? ಮಿಸ್ಟರ್ ಡಿಕೆ ಶಿವಕುಮಾರ್. ಕಾಣಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲಿನಿ ಒಂದು ದಿನ, ಕಾಣಬಲ್ಲಿನಿ ಒಂದು ದಿನ. ಈ ಸಾಹಿತ್ಯವನ್ನ ಬರೆದವರು GS ಶಿವರುದ್ರಪ್ಪ. ಈ ಕವಿತೆಯನ್ನ ಎವರ್ ಗ್ರೀನ್ ಗೀತೆಯನ್ನಾಗಿ ರೂಪಿಸಿದ್ದು ಸಿ ಅಶ್ವಥ್. ಗ್ಯಾರಂಟಿ ಸ್ಪೆಷಲ್ ಪ್ರೋಗ್ರಾಂನಲ್ಲಿ ಪೊಲಿಟಿಕಲ್ ಇನ್ಸೈಡ್ ಸ್ಟೋರಿ ಅಂತ ಹೇಳಿ ಹಾಡು ಯಾಕೆ ಹೇಳ್ತಿದ್ದೀರಾ ಅಂತ ಕನ್ಫ್ಯೂಸ್ ಆಗಬೇಡಿ. ಈ ಹಾಡಿಗೂ ಇವತ್ತಿನ ಗ್ಯಾರಂಟಿ ಸ್ಪೆಷಲ್ಗೂ ಒಂದು ಲಿಂಕ್ ಇದೆ. ಆದ್ರೆ ಇಲ್ಲಿ ಹೊಸ ಸಾಹಿತ್ಯ ಬರೆದಿರೋದು ಬಿಜೆಪಿ ಶಾಸಕ ಸುನೀಲ್ ಕುಮಾರ್. ಅವರು ಈ ಹೊಸ ಕವಿತೆ ಹೇಳಿರೋದು ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ. ಯಾಕೆ ಅನ್ನೋದು ಈ ಸ್ಪೆಷಲ್ ಪ್ರೋಗ್ರಾಂ ನೋಡ್ತಾ ಹೋದ್ರೆ ಅರ್ಥ ಆಗತ್ತೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್, MLA ಮಂತ್ರಿಗಳ ಡಿನ್ನರ್ ಪಾರ್ಟಿ. ಮುಖ್ಯಮಂತ್ರಿ ಇವತ್ತು ಹೇಳಿದ್ದಾರೆ, ನಾಳೆ ಹೇಳಿದ್ದಾರೆ, ಇವರಾಗ್ತಾರೆ, ಅವರಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಡೈಲಿ ಪಾರ್ಟಿ, ರಾತ್ರಿ ಎಲ್ಲ ಜಾಲಿ ಎಲ್ಲ ಜಾಲಿ. ಅಪ್ಪನೇ ಸಿಎಂ, 3 ದಿನ ಒಂದೇ ಡೈಲಾಗ್, ಟೆನ್ಷನ್ ಸೆನ್ಸೇಷನ್. ಯಾರು ಕರೆದಿಲ್ಲ ಮಾಡಿಲ್ಲ, I don't have anything to say. ಕಾಂಗ್ರೆಸ್ ದೆವ್ವದ ಮನೆ. ಕುರ್ಚಿಗೆ ರೆಡಿ ಆಗ್ತಿದ್ದಾರಾ ಡಿಕೆ? ಸೆಷನ್ ಮುಗಿದ ಮೇಲೆ ಗ್ಯಾರಂಟಿನಾ? ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ. ಕಾಣಬಲ್ಲೆನೆ ಒಂದು ದಿನ, ಕೂರಬಲ್ಲರೆ ಒಂದು ದಿನ. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮ್ಗೆ? ಎರಡು ಕೈ ಮುಗಿದು ಹಿಂಗೆಲ್ಲ ನಯ ವಿನಯ. ಇದೇ ಡಿಕೆ ಶಿವಕುಮಾರ, ಹೊಸ ಶಿವಕುಮಾರ? ಸರ್ ಮನೆ ಅಧ್ಯಕ್ಷರೇ, ಹೊಸ ರೂಪು ಡಿಕೆ ಉತ್ತರ ಕನ್ನಡದ ಚರ್ಚೆ ನಮ್ದೇ. ನಾವೇನ್ ಬದಲಾಯಿಸ್ತಿಲ್ಲ. ಡಿಕೆ ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ನೀವು ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್ ಅದು? ಇದು ಸಡನ್ ಆಗಿ ಅಶ್ವಥ್, ನಿಮಗೆ ಗೊತ್ತಿದೆ, ಸಿ ಅಶ್ವಥ್ ಅದೊಂದು ಹಾಡಿದೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ, ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯ್ತು, ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯ್ತು? ಡಿಕೆ ಶಿವಕುಮಾರ್ ಇಮೇಜ್ ಮೇಕ್ ಓವರ್ ಮಾಡಿಕೊಳ್ತಾ ಇದ್ದಾರಾ? ಡಿಕೆ ಶಿವಕುಮಾರ್ ಅವರ ವರ್ತನೆ, ಆಟಿಟ್ಯೂಡ್ ನೋಡಿದವರಿಗೆ ಒಂದು ಇಮೇಜ್ ಇದೆ. ಕೆಲವರಿಗೆ ಅಹಂಕಾರ ಅನ್ನಿಸಬಹುದೇನೋ, ಆದ್ರೆ ಅದೇ ಗತ್ತು, ಗಾಂಭೀರ್ಯವೇ ಅವರ ಟ್ರೇಡ್ ಮಾರ್ಕ್. ಇದನ್ನ ಬದಲಿಸಿಕೊಳ್ಳಿ ಅಂತ ಹಲವರು ಹೇಳಿದ್ದಾದ್ರೂ ಡಿಕೆ ಚೇಂಜ್ ಆಗಿರ್ಲಿಲ್ಲ. ಅದನ್ನೇ ಟ್ರೇಡ್ ಮಾರ್ಕ್ ತರ ಇಟ್ಕೊಂಡು ಹೊರಟಿದ್ದಾರೆ. ಈಗ ನೋಡಿದ್ರೆ ಚೇಂಜ್ ಆಗ್ತಿದ್ದಾರೆ ಅನಿಸ್ತಾ ಇದೆ. ಈ ಬದಲಾವಣೆಗೆ ಮೂಲ ಕಾರಣ ಯತೀಂದ್ರ ಸಿದ್ದರಾಮಯ್ಯ ಅವರೇ ಇರಬಹುದಾ? ದಿಸ್ ಇಸ್ ಟುಡೇಸ್ ಸ್ಪೆಷಲ್ ಸ್ಟೋರಿ. ಯಾಕಂತಂದ್ರೆ ಯತೀಂದ್ರ ಅವರು 8, 9 ಮತ್ತು 11ನೇ ತಾರೀಕು ಹೇಳಿದ ಒಂದೇ ಒಂದು ಡೈಲಾಗ್ ಎಫೆಕ್ಟ್ ಏನೇನೆಲ್ಲ ಆಗಿದೆ ಅಂತಂದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈಗ ಗೊಂದಲ ಇದೆ
ಇತ್ತು. ಯಾಕೆ ಅಂತಂದ್ರೆ ಅವರು DCM ಅವ್ರು ಕೇಳಿದ್ರು ತಾವು ಎಲ್ಲ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ. 3 ದಿನ ಒಂದೇ ಡೈಲಾಗ್, ತಾತ್ಪರ್ಯ ಒಂದೇ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಅಷ್ಟೇ. ಇಷ್ಟಾಗ್ತಾ ಇದ್ದಂತೆ ಮತ್ತೆ ಬೆಳಗಾವಿಯಲ್ಲಿ ಸೆನ್ಸೇಷನ್ ಶುರುವಾಯಿತು. ಯತೀಂದ್ರ ಅವರ ವಿರುದ್ಧ ಅವರದ್ದೇ ಪಕ್ಷದ ಕೆಲವು ಶಾಸಕರು ಅವರು ಮುಖ್ಯಮಂತ್ರಿಗಳ ಮಗ ಅನ್ನೋದನ್ನು ಲೆಕ್ಕಿಸದೆ ತರಾಟೆಗೆ ತೆಗೆದುಕೊಂಡ್ರು. ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮಗ ಯತೀಂದ್ರನ ಜೊತೆ ಮಧ್ಯಾಹ್ನದ ಲಂಚ್ಗೆ ಸಪರೇಟ್ ಆಗಿ ಹೋದ್ರು. ಏನಾಗಿದೆ ಅಂತಂದ್ರೆ ಒಂದೇ ಕಾರ್ನಲ್ಲಿ ಊಟಕ್ಕೆ ಹೋಗಿದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಅವರಿಬ್ಬರು ಅಪ್ಪ ಮಗ. ಅದು ಸೆನ್ಸೇಷನ್ ಆಗುತ್ತೆ. ಈಗ ಸಿಚುವೇಶನ್ ಏನಾಗಿದೆ ಅಂತಂದ್ರೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ರು ಅಣ್ಣ ತಮ್ಮ ಆದ್ರೂ ಒಟ್ಟಿಗೆ ಕೂತು ಊಟ ಮಾಡಿದ್ರೆ ಸೆನ್ಸೇಷನ್ ನ್ಯೂಸ್ ಆಗುತ್ತೆ. ಅಂತಹದ್ರಲ್ಲಿ ಎಲ್ಲಾ ಶಾಸಕರು ಡಿನ್ನರ್ಗೆ ಹೋಗೋದು, ಆ ಡಿನ್ನರ್ ಮೀಟಿಂಗ್ ನಲ್ಲಿ ಕೆಲವರು ಮಾತ್ರ ಹೊರಗೆ ಉಳಿಯೋದು ಅಂತಂದ್ರೆ ಇಂಟ್ರೆಸ್ಟಿಂಗ್ ಅನಿಸದೇ ಇರುತ್ತಾ? ಯತೀಂದ್ರ ಹೇಳಿಕೆ ಕೊಟ್ಟ ದಿನವೇ ಡಿನ್ನರ್ ಮೀಟಿಂಗ್. ಯತೀಂದ್ರ 3ನೇ ಬಾರಿಗೆ ಮತ್ತೊಮ್ಮೆ ಹೇಳಿಕೆ ಕೊಟ್ಟ ಮೇಲೆ ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಇಬ್ರು ಒಂದೇ ಕಾರಿನಲ್ಲಿ ಊಟಕ್ಕೆ ಹೋಗ್ತಾರೆ. ಇವರು ಹೋದ ಆ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು HC ಮಹದೇವಪ್ಪ ಬಂದು ಜೊತೆಗೆ ಊಟ ಮಾಡ್ತಾರೆ. ಅಷ್ಟೆಲ್ಲ ಆದ ಮೇಲೆ ಯತೀಂದ್ರ ಮತ್ತು ಸಿದ್ದರಾಮಯ್ಯ ಇಬ್ಬರೇ ಪ್ರೈವೇಟ್ ಆಗಿ ಕೂತ್ಕೊಂಡು ಸುಮಾರು 1 ಗಂಟೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾರೆ. ಅದಾದ ನಂತರ ರಾತ್ರಿಯೇ ಬೆಳಗಾವಿಯಲ್ಲೊಂದು ಡಿನ್ನರ್ ಮೀಟಿಂಗ್ ನಡೆಯಿತು. ಮೊನ್ನೆಯವರೆಗೂ ಸಿಎಂ DCM ಇಬ್ಬರ ನಡುವೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದ್ದು ನ್ಯಾಷನಲ್ ನ್ಯೂಸ್ ಆಗಿತ್ತು. ಈಗ ಶಾಸಕರ ಡಿನ್ನರ್ ಪಾರ್ಟಿ ಸೆನ್ಸೇಷನ್ ಆಗಿದೆ. ಡಿನ್ನರ್ ಪಾರ್ಟಿಯಲ್ಲಿ ಡಿಕೆ ಟೀಮ್ ಶಾಸಕರು. ಡಿನ್ನರ್ ಪಾರ್ಟಿಗೆ ಸಿಎಂ ಹೋಗಿರಲಿಲ್ಲ. ಬೆಳಗಾವಿಯಲ್ಲಿಯೇ ನಡೆದ ಈ ಶಾಸಕರ ಡಿನ್ನರ್ ಪಾರ್ಟಿಯಲ್ಲಿ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಮಂತ್ರಿಗಳಾದ ಮುನಿಯಪ್ಪ, ಶರಣ್ ಪ್ರಕಾಶ್ ಪಾಟೀಲ್, ಚಲುವರಾಯಸ್ವಾಮಿ, MC ಸುಧಾಕರ್, ಮಂಕಾಳು ವೈದ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, ತಮ್ಮ ಚನ್ನರಾಜ್, ಇಕ್ಬಾಲ್ ಹುಸೇನ್, ಕುಣಿಗಲ್ ರಂಗನಾಥ್ ಎಲ್ಲರೂ ಸೇರಿದ್ದರು. ಡಿನ್ನರ್ಗೆ ಹೋಗಿದ್ದ ಶಾಸಕರ ಸಂಖ್ಯೆ 40ಕ್ಕೂ ಹೆಚ್ಚು. ಹೋಗಿದ್ದೆ ಯತೀಂದ್ರ ವಿರುದ್ಧ ದೂರು ಹೇಳೋಕೆ. ಸ್ಪೆಷಲ್ ಡಿನ್ನರ್ ಪಾರ್ಟಿಯಲ್ಲಿ ಆಗಿದ್ದೇ ಬೇರೆ. ಮೂಲಗಳ ಪ್ರಕಾರ 40ಕ್ಕೂ ಹೆಚ್ಚು ಶಾಸಕರು ಯತೀಂದ್ರ ವಿರುದ್ಧ ದೂರು ಹೇಳೋಕೆ ಅಂತಾನೆ ಹೋಗಿದ್ರು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಡಿನ್ನರ್ ಪಾರ್ಟಿ ಜಾತ್ರೆ ಅಂತಾಗಿ ಹೋಗಿತ್ತು. ಸುಮಾರು 100-150 ಜನ ಸೇರಿದಾಗ ಕೊನೆಗೆ ಆ ಪಾರ್ಟಿ ಕೇವಲ ಸೆಲೆಬ್ರೇಷನ್ ಪಾರ್ಟಿ ಅಷ್ಟೇ ಆಯಿತು. ಯತೀಂದ್ರಗೂ ಒಂದು ನೋಟಿಸ್ ಕೊಡಿ ಅಂತ DK ಸಾಹೇಬ್ರಿಗೆ ಹೇಳೋಕ್ಕೂ ಅವಕಾಶ ಕೊಡಲಿಲ್ಲ. ಡಿನ್ನರ್ ಪಾರ್ಟಿ ಒಪ್ಪುವುದಕ್ಕೆ DK ರೆಡಿ ಇಲ್ಲ. ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನ್ಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು CM ಎಲ್ಲ ನಮ್ದು ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವ್ದಕ್ಕೂ ಅವಕಾಶ ಮಾಡ್ಕೊಡಕ್ ಹೋಗ್ಬೇಡಿ, ಅವಶ್ಯಕತೆ ಇಲ್ಲ. DK ಶಿವಕುಮಾರ್ DCM ಅಷ್ಟೇ ಅಲ್ಲ, ಪಕ್ಷದ ರಾಜ್ಯಾಧ್ಯಕ್ಷರೂ ಹೌದು. ನೋ ಡೌಟ್ ಸಿಎಂ ಸೇರಿದಂತೆ ಪಕ್ಷದ 140 ಶಾಸಕರಿಗೂ ಅವರೇ ಅಧ್ಯಕ್ಷರು. ಪಕ್ಷದಲ್ಲಿ ಏನಾದ್ರೂ ಅಂತ ಬೆಳವಣಿಗೆ ನಡೀತಾ ಇದ್ರೆ ಅದಕ್ಕೆ ಬ್ರೇಕ್ ಹಾಕಬೇಕಾದವರೇ ಅವರು. ಹೀಗಾಗಿ ಅವರು ಒಪ್ತಾ ಇಲ್ಲ ಅನ್ನೋದ್ರಲ್ಲಿ ಅರ್ಥ ಇದೆ. ಆದ್ರೆ ಶಾಸಕರೇ ಒಪ್ತಾ ಇಲ್ಲ.
ಶಾಸಕರ ಮೀಟಿಂಗ್, ಶಾಸಕರೇ ಒಪ್ಪುತ್ತಿಲ್ಲ. DK ಶಿವಕುಮಾರ್ ಸಾಹೇಬ್ರೇನು ಡಿನ್ನರ್ ಅರೇಂಜ್ ಮಾಡಿರಲಿಲ್ಲ. ಯಾರು ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲರನ್ನ ಕರೆದಿದ್ರು, ನಾವು ಹೋಗಿದ್ದೆ, ಎಲ್ಲರೂ ಬಂದಿದ್ರು. ಊಟ ಸೇರೋದು ತಪ್ಪು, ಊಟಕ್ಕೆ ಸೇರೋದು ಏನು ಚರ್ಚೆನೇ ಇಲ್ವಾ? ಮುಖ್ಯಮಂತ್ರಿಗಳು ಕರೆದ್ರು ಹೋಗ್ತೀವಿ, ಪ್ರದೇಶ ಕಾಂಗ್ರೆಸ್ ಅಂತ ಅಧ್ಯಕ್ಷರು ಕರೆದ್ರು, ಯಾರು ಸಚಿವರು ಶಾಸಕರು ಯಾರಾದ್ರೂ ಕರೆದ್ರೆ ಹೋಗ್ತೀವಿ. ಡಿನ್ನರ್ಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಇಷ್ಟೆಲ್ಲ ಆಗಿ ಎಲ್ಲರೂ ಇದೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತ ಮಾಧ್ಯಮಗಳ ಮೇಲೆ ಮುಗಿಬೀಳ್ತಾರೆ. ಬ್ರೇಕ್ಫಾಸ್ಟ್ ಆದ ನಂತರ ರಾಜ್ಯದಲ್ಲಿ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ರು, ರಾಷ್ಟ್ರ ನಾಯಕರಿಗೂ ಒಂದು ಸಂದೇಶ ಕೊಟ್ಟಿದ್ರು. ಸುಮ್ಮನಾದರೂ ಇದೆಲ್ಲ ನಿಮ್ಮದು, ನೀವು ಮಾಧ್ಯಮದವರು ಇದನ್ನೆಲ್ಲ ಹುಟ್ಟಾಕೋದು. ನಂಬರಿಗೋಸ್ಕರ ನಿರ್ಣಯ ಮಾಡ್ತೀವ, ನಮ್ಮ ಹತ್ರ ನಂಬರ್ ಇಲ್ವಾ? ಇಷ್ಟೆಲ್ಲ ಆದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರೂ ಅಷ್ಟೇ. ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ನೀವು ಕೇಳ್ತಿರಲ್ಲ, ನಿಮ್ಗೆ ಹೇಳಿದಾರಾ? ನಿಮ್ಗೆ ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಇಷ್ಟಕ್ಕೂ ಸಿದ್ದರಾಮಯ್ಯ ಇತ್ತೀಚೆಗೆ ಮೀಡಿಯಾಗಳ ಮೇಲೆ ಗರಂ ಆಗಿರ್ತಾರೆ. ಇದೇ ಪ್ರತಿಪಕ್ಷಗಳಿಗೆ ಹಬ್ಬ ಆಗಿಬಿಟ್ಟಿದೆ. ಆದ್ರೆ ಕತೆ ಇಷ್ಟೇ ಇಲ್ಲ, ಇನ್ನೂ ಇದೆ. ಕಥೆ ಇನ್ನೂ ಇದೆ. ಡಿನ್ನರ್ ಮೀಟಿಂಗ್ ಉಲ್ಟಾ ತಿರುಗಿದ್ದೇಕೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಆದ್ರೆ ಯಾರು ಏಕೆ ಅದನ್ನ ಒಪ್ಕೊಳ್ತಾ ಇಲ್ಲ ಅನ್ನೋದು ಇನ್ನೊಂದು ಮಿಸ್ಟ್ರಿ. ಕಾಣಬಲ್ಲೆನ್ನೇ ಒಂದು ದಿನ. ಕುರಿ ಹಳ್ಳಕ್ ಬಿದ್ರೆ ಆಳಿಗೊಂದು ಕಲ್ಲು ಅಂತಾರೆ. ಅಂಥದ್ರಲ್ಲಿ ದಿನಕ್ಕೊಂದು ಡಿನ್ನರ್ ಲಂಚ್ ಮಾಡಿ ಸಿಎಂ ವಿಷಯ ಹಿಡ್ಕೊಂಡು ಮಾತಾಡ್ತಾ ಇದ್ರೆ ಅಪೋಸಿಷನ್ ಪಾರ್ಟಿಗಳು ಬಿಡ್ತಾವಾ? ಬಿಜೆಪಿಯವರು ದೆವ್ವದ ಮನೆ ಅಂತೆಲ್ಲ ಕರೆದು ಬಿಟ್ಟಿದ್ದಾರೆ. ಇದರ ಮಧ್ಯೆ ಇಕ್ಬಾಲ್ ಹುಸೇನ್ ಅವರು ಕೊಡ್ತಾ ಇರೋ ಹಿಂಟ್ ಬೇರೆಯದ್ದೇ ಇದೆ. DK ಶಿವಕುಮಾರ್ ಕೊಟ್ಟ ಕ್ಲೈಮ್ಯಾಕ್ಸ್ ಬೇರೆನೇ ಇದೆ. ರಾಜ್ಯದಲ್ಲಿ ಈಗ ಸಿಎಂ ಇರ್ತಾರಾ, ಚೇಂಜ್ ಆಗ್ತಾರಾ ಅನ್ನೋ ಚರ್ಚೆಗಳ ನಡುವೆಯೇ ಬ್ರೇಕ್ಫಾಸ್ಟ್, ಲಂಚ್ ಮೀಟ್, ಡಿನ್ನರ್ ಪಾರ್ಟಿಗಳು ಗಮನ ಸೆಳೀತಾ ಇವೆ. ನ್ಯಾಚುರಲ್ ಆಗಿಯೇ ಇದು ಪ್ರತಿಪಕ್ಷಗಳ ಟೀಕೆಗೆ ಗುರಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನವನ್ನ ಕರೆದಿದ್ದೀರಿ? ನೀವು ಬೆಳಗಾವಿ ಚಳಿಗಾಲದ ಅಧಿವೇಶನ ಮಾಡೋದೇ ಆದ್ರೆ ನಾಯಕತ್ವದ ವಿಚಾರವನ್ನ ಇತ್ಯರ್ಥಪಡಿಸ್ಕೊಂಡು ಬನ್ನಿ. ಮುಖ್ಯಮಂತ್ರಿ ಕುರ್ಚಿಯನ್ನ ಯಾರೇ ಬಿಡ್ಕೊಡ್ಬೇಕು, ನೀವೇ ಹಿಡ್ಕೋಬೇಕಾ, ಇದೆಲ್ಲವೂ ಕೂಡ ಇತ್ಯರ್ಥ ಮಾಡ್ಕೊಂಡು ಬನ್ನಿ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಕಾಂಗ್ರೆಸ್ ಪಕ್ಷದವ್ರು ಹೇಳಿದ್ರು ಇದು ನಮ್ಮ ಆಂತರಿಕ ವಿಚಾರ ಅಂತೇಳಿ. ಮುಖ್ಯಮಂತ್ರಿಯ ವಿಚಾರ ಇದು ಆಂತರಿಕ, ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಚೇರ್ಗೆ ಫೆವಿಕೋಲ್ ಹಾಕೊಂಡು ಭದ್ರವಾಗಿ ಕೂತ್ಕೊಂತ ಇದ್ದಾರೆ. ಸಿದ್ದರಾಮಯ್ಯನ ಪರ ಅವ್ರ ಮಗ ಫುಲ್ ಬ್ಯಾಟಿಂಗ್ ಮಾಡ್ತಾವ್ರೆ. ನಮ್ಮಪ್ಪನೇ 5 ವರ್ಷ. ಇಲ್ಲಿ DK ಬ್ರದರ್ಸ್ ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಅಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನೋಡು ಅಂತ ಕನಸನ್ನ ನಾನು ಕಾಣ್ತಾ ಇದ್ದೀನಿ, ಕನಸು ಅಂತ ಅವರು. ಇವ್ರ ಪಾಲಿಗೆ ಇವರು ಜಾಲಿ ಡೈಲಿ ಪಾರ್ಟಿ, ರಾತ್ರಿ ಎಲ್ಲ ಜಾಲಿ. ಇದು ಕಾಂಗ್ರೆಸ್ಸಿನ ಈ ಬೆಳಗಾವಿ ಅಧಿವೇಶನ ನಡೆಸಿ ಏನ್ ಸಾರ್ಥಕತೆ ಬರ್ತದೆ? ಯಾವ ಪುರುಷಾರ್ಥಕ್ಕೋಸ್ಕರ ಸಾರ್ಥಕತೆ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ ದೆವ್ವದ ಮನೆ. ಒಂದಿನ ಕೊಳ್ಳಿ ದೇವ, ಇನ್ನೊಂದಿನ ಬಿಳಿ ದೇವ, ಇನ್ನೊಂದಿನ ಕರಿ ದೇವ, ದಿನಾ ಒಂದೊಂದು ಆಚೆ ಬರ್ತಾವೆ ಕಾಂಗ್ರೆಸ್ ಅಲ್ಲಿ. ಡಿನ್ನರ್ ಬ್ರೇಕ್ಫಾಸ್ಟ್ ಮಾಡಿದ್ದೆ, ಇಂದಲಿಂದ ಮಾಡೋದೇ, ಯಾವುದೇ ತೊಂದರೆ ಇಲ್ಲ, ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಕಡೆಯಿಂದ 2 ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ.
ಹೀಗೆ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಅಟಾಕ್ ಮಾಡ್ತಿದ್ರೆ ಡಿನ್ನರ್ ಪಾರ್ಟಿಗೆ ಹೋಗಿದ್ದವರ ಮಾತುಗಳೇ ಬೇರೆ. ಅದರಲ್ಲೂ ಇಕ್ಬಾಲ್ ಹುಸೇನ್ ಬೇರೆಯದ್ದೇ ಸಿಗ್ನಲ್ ಕೊಡ್ತಿದ್ದಾರೆ. ಶುಭ ಸುದ್ದಿ ಏನಾದ್ರು ಕೊಟ್ರ ಸರ್ ಡಿ ಕೆ ಶಿವಕುಮಾರ್ ಅವರು? ಶುಭ ಸುದ್ದಿ ನಾನೇ ಕೊಡ್ತಾ ಇದ್ದೀನಲ್ಲ, ಹೇಳ್ತಾ ಇದ್ದೀನಲ್ಲ. ಅಯ್ಯೋ ದೇವರ, ಇಷ್ಟು ಸಲ ಹೇಳಿ ನಾನು. ಆಗ್ತಾರೆ ಅಧಿವೇಶನ ಆದ್ಮೇಲೆ ಆಗ್ತಾರೆ. ಅಧಿವೇಶನ ಆದ್ಮೇಲೆ ಆಗ್ತಾರೆ. ಅಧಿವೇಶನ ಮುಗಿದ್ಮೇಲೆ ಚೇಂಜ್ ಆಗುತ್ತಾ? ಇಕ್ಬಾಲ್ ಹುಸೇನ್ ಮಾತಿನ ತಾತ್ಪರ್ಯವೇ ಅದು. ಇಲ್ಲಿ ನಂಬರ್ ಮುಖ್ಯ ಅಲ್ಲ, ಹೈಕಮಾಂಡ್ ಫೈನಲ್ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇರೋ ಇಕ್ಬಾಲ್ ಹುಸೇನ್ ಬೇರೆಯದೇ ಸಿಗ್ನಲ್ ಕೊಡ್ತಾರೆ. ಡಿಕೆ ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ಇದೆ, ಅವರು ಈಗಲೇ ಸಿಎಂ ಆಗ್ತಾರೆ ಅಂತಾರೆ ಇಕ್ಬಾಲ್ ಹುಸೇನ್. ಯಾರು ಯಾವ ಸಂದರ್ಭದಲ್ಲಿ ಜ್ಞಾನೋದಯ ಆಗ್ತದೋ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಅವ್ರಿಗೆ ಕನ್ಸುಗಳು ಬೀಳ್ತದೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ಅವ್ರ ಹೇಳಿಕೆ, ಅವ್ರ ಸ್ವಭಾವ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವರು ಒಂದು ಅವಕಾಶ ಇದೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಈಗ ಆಗ್ತಾರೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ದೆಹಲಿಯಲ್ಲಿ ಅದು ವೋಟ್ ಚೋರಿ ವಿಚಾರಕ್ಕೆ ಹೋಗ್ತಾವ್ರೆ. ಎಲ್ಲ ತಾಲೂಕಿಂದ ಶಾಸಕರುಗಳು ಮತ್ತೆ ಪಕ್ಷದ ಪದಾಧಿಕಾರಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ದಿಲ್ಲಿಲಿ ಭಾಗವಹಿಸ್ತಿದ್ದಾರೆ. ಬಲ ಪ್ರದರ್ಶನ ಮಾಡಕ್ಕೆ ಏನಿದೆ ರೀ, ಕಾಂಗ್ರೆಸ್ ಪಕ್ಷದಲ್ಲಿ 140 ಜನ ಬಲವಾಗಿ ಇದ್ದೀವಿ, ಆಗ್ತಾರೆ. ದೆಹಲಿಗೆ ಹೊರಟಿದ್ದಾರೆ ಡಿಕೆ, ಸಿಎಂಗೆ ಕರೆದಿಲ್ವಾ? ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನೆಗೆ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಟಿದ್ದಾರೆ. ಆದರೆ ಸಿಎಂಗೆ ಆಹ್ವಾನ ಇಲ್ವಾ? ಸಿಎಂ ಗರಂ ಆಗಿದ್ದು ಇದೇ ಕಾರಣಕ್ಕೆ. ಡಿಕೆ ಹೋಗ್ತಿರೋದು ಶನಿವಾರ, ಸಿಎಂ ಹೇಳ್ತಿರೋದು 19ನೇ ತಾರೀಕಿನ ವಿಷಯಕ್ಕೆ. 19ನೇ ತಾರೀಕು ಡಿಸೈಡ್ ಫ್ಯಾಕ್ಟರ್ ಆಗುತ್ತಾ? ಯಾರು ಕರೆದಿಲ್ಲ ಮಾಡಿಲ್ಲ ಹೇಳಿದಾರ ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19ನೇ ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಇದೆಲ್ಲದರ ಮಧ್ಯೆ ಬ್ರೇಕ್ಫಾಸ್ಟ್, ಲಂಚ್ ಮೀಟಿಂಗ್ಗಳು ನಡೆಯುತ್ತಲೇ ಇವೆ. ಭೈರತಿ ಸುರೇಶ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ತಿಂಡಿ ತಿನ್ನಕ್ ಬಂದಿದ್ರಿ. ನಾನು ಲಕ್ಷ್ಮೀ ಹೆಬ್ಬಾಳ್ಕರು, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಯಾವ ಮೀಟಿಂಗ್ ಇಲ್ಲ ರೀ. ಅತ್ತ ಕುತೂಹಲ ಹುಟ್ಟಿಸಿರೋದು ಡಿಕೆ ಶಿವಕುಮಾರ್ ತಮ್ಮ ಬಳಿ 100ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ಅಂತ ಹೇಳಿದ್ದಾರಂತೆ. 140 ಶಾಸಕರು ನಮ್ಮವರೇ, ಆದರೆ ತಾನು ಸಿಎಂ ಆಗಬೇಕು ಅಂತ 100 ಶಾಸಕರು ಬಯಸುತ್ತಿದ್ದಾರೆ ಎಂದು ಡಿಕೆ ಹೇಳಿದ್ದಾರಂತೆ. ಯತೀಂದ್ರ ಮಾತಿನ ಖಚಿತತೆಯ ಮೂಲ ಏನು? ಡಿಕೆ ಟೀಮ್ನ ಶಾಸಕರ ಅನುಮಾನವೇ ಅದು. ಯತೀಂದ್ರ ಸಿದ್ದರಾಮಯ್ಯ ಮಾತಿನಲ್ಲಿ ಇರುವ ಸ್ಪಷ್ಟತೆ ನೋಡಿದವರು ಹೈಕಮಾಂಡ್ ಈಗಾಗಲೇ ಡಿಸೈಡ್ ಮಾಡಿ ಆಗಿದೆ, ನಾವಿನ್ನೇನು ಮಾಡೋದು ಅನ್ನೋ ಗೊಂದಲಕ್ಕೆ ಬಿದ್ದಿದ್ದಾರಂತೆ. ಈ ಬಾರಿಯೂ ಕೂಡ ಡಿನ್ನರ್ ಮೀಟಿಂಗ್ ವಿಷಯಕ್ಕೆ ಯತೀಂದ್ರ ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ. I don't have anything to say. ಇಷ್ಟೆಲ್ಲ ಆದಮೇಲೆ ಡಿನ್ನರ್ ಮೀಟಿಂಗ್ ಆಯ್ತಾ? ಆಗ್ಲಿಲ್ವಾ? ಡಿಕೆ ಶಿವಕುಮಾರ್ ಕ್ಲಿಯರ್ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗೂ ಇಲ್ಲ, ಏನೂ ಇಲ್ಲ. ಯಾವ ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಊಟಕ್ಕೆ ಬನ್ನಿ. 1 ವರ್ಷ ಜನ ಹೋಗಿದ್ದಾರೆ. ಯಾವ ಕಾರಣಲ್ಲ, ಏನಿಲ್ಲ. ಅವರು ನಮ್ಮ ಕಾಂಗ್ರೆಸ್ ಇಲ್ಲಿ ತುಂಬಿದವರು, ನಾವೆಲ್ಲ ಮರೆಯಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗನೆಲ್ಲ ಬಂದವನೇನು ಒಂದು ಕೆಲಸ ಮಾಡ್ತಾವನೇ, ನಮ್ಮನೆ ಊಟ ಇವತ್ತು ತಂದು ಕೊಡ್ತೀವಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ. ಬೇಡ ನಮ್ಗಾಗಿತ್ತಾ? ನಮಗೆ ದಿನ ಹೋಗೋರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು, ನಮ್ಮ ಕೆಲಸದವರು. ಹಾಗೆ ಅವರು ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಟ್ ಕರೆದವ್ರೆ, ಆಶೀಶ್ ಸೇಟ್ ಕರೆದವ್ರೆ, ಫಿರೋಜ್ ಸೇಟ್ ಕರೆದವ್ರೆ. ಹಂಗೆ
ಹೌದು, ಯಾವ ಡಿನ್ನರೂ ಇಲ್ಲ, ಮೀಟಿಂಗೂ ಇಲ್ಲ ಅಂತ ಎಲ್ಲಾ ಕುರ್ಚಿ ಫೈಟ್ಗಳಿಗೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಹಾಗಾದ್ರೆ ಎಲ್ಲರನ್ನೂ ಕರೆದಿದ್ದರು ಅನ್ನೋದಾದ್ರೆ ಡಿಕೆ ಟೀಮ್ನ ಶಾಸಕರು ಮಾತ್ರ ಯಾಕೆ ಹೋದ್ರು? ಅದು ಯಕ್ಷ ಪ್ರಶ್ನೆಯೂ ಹೌದು. ಎಲ್ಲ ಓಕೆ, ಅದೊಂದು ಟೀಮ್ನ ಶಾಸಕರು ಮಾತ್ರ ಯಾಕೆ ಹೋಗಿದ್ರು? ಸಿದ್ದು ಟೀಮ್ನ ಶಾಸಕರು ಹೋಗ್ಬೇಕಿತ್ತಲ್ವಾ? ಇದು $1 ಮಿಲಿಯನ್ ಕ್ವೆಶ್ಚನ್. ಆ ಪ್ರಶ್ನೆಗೆ ಉತ್ತರ ಯತೀಂದ್ರ ಅವರ ಹೇಳಿಕೆಯಲ್ಲಿದೆಯೋ, ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲಿದೆಯೋ? ಸದ್ಯಕ್ಕೆ ಸಸ್ಪೆನ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.